ನಮಸ್ತೆ ಮೈ ಡಿಯರ್ ಹೆಲ್ತ್ ಲವರ್ಸ್. ಇನ್ನು ಲೇಟ್ ಮಾಡದೆ ಇವತ್ತಿನ ನಮ್ ಟಾಪಿಕ್ ನ ಶುರು ಮಾಡೋಣ. ನೀರು ಮೈಗೆ ಎಷ್ಟೋ ಅಗತ್ಯ. ಇದು ಎಲ್ರಿಗೂ ಸಾಮಾನ್ಯವಾಗಿ ಗೊತ್ತಿದ್ದ ವಿಷಯನೇ. ಯಾವತ್ತಿಂದನೋ ನಿಂತ್ಕೊಂಡು ನೀರ್ ಕುಡಿಬಾರ್ದು, ಒಂದೇ ಸಲ ನೀರು ಜಾಸ್ತಿ ಕುಡಿಯೋದ್ರಲ್ಲಿ ನಮಗೆ ಒಳ್ಳೇದಲ್ಲ, ಆಮೇಲೆ ಬೆಳಿಗ್ಗೆ ಎದ್ದ ತಕ್ಷಣ ನೀರು ಕುಡಿದು ದಿನಚರ್ಯೆ ಸ್ಟಾರ್ಟ್ ಮಾಡ್ಬೇಕು. ಈ ತರದ ವಿಷಯಗಳು ನಮ್ಮ ಮನೇಲಿ ದೊಡ್ಡವ್ರು ಹೇಳೋದನ್ನು ನಾವು ಕೇಳೇ ಇರ್ತೀವಿ. ಆದ್ರೆ ಇದು ಮಾತ್ರನೇ ಅಲ್ಲದೆ ನೀರು ಕುಡಿಯುವ ವಿಷಯದಲ್ಲಿ ಇನ್ನೂ ನಾವು ಏನೆಲ್ಲ ಮಿಸ್ಟೇಕ್ಸ್ ಮಾಡ್ತಾ ಇದ್ದೇವೆ ಅನ್ನೋ ವಿಷಯವನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇದು, ಬೆಳಿಗ್ಗೆ ಎದ್ದ ತಕ್ಷಣ ನೀರು ಕುಡಿಯೋದು ನಮಗೆ ಎಷ್ಟೊಂದು ಒಳ್ಳೇದೋ, ನಿದ್ರೆ ಮಾಡೋಕೆ ಮುಂಚೆ ನೀರು ಕುಡಿಯೋದು ಅಷ್ಟೊಂದು ಒಳ್ಳೇದಲ್ಲ. ಯಾಕಂದ್ರೆ ನಿದ್ರೆ ಮಾಡೋಕೆ ಮುಂಚೆ ತುಂಬಾ ನೀರನ್ನ ಕುಡಿದ್ರೆ ಆಗಾಗ ಮೂತ್ರ ವಿಸರ್ಜನೆಗಾಗಿ ನಿದ್ರೆ ಎದ್ದೇಳ್ಬೇಕಾಗತ್ತೆ. ಇದರಿಂದ ಸ್ಲೀಪ್ ಸೈಕಲ್ಗೆ ಭಂಗ ಕಲಗಿ ಆ ಮರುದಿನ ಪೂರ್ತಿ ತುಂಬಾ ಕಷ್ಟ ಪಡ್ತಾ ಇರ್ತೀವಿ. ಅದರಿಂದ ಮಲಗೋಕೆ ಮುಂಚೆ ಜಾಸ್ತಿ ನೀರನ್ನ ಕುಡಿಬೇಡಿ. ಎರಡನೇದು, ಸರಿಯಾದ ಟೈಮ್ಗೆ ನೀರು ಕುಡಿಯೋದು ಎಷ್ಟು ಮುಖ್ಯನೋ ಆ ನೀರು ಸ್ವಚ್ಛವಾಗಿ ಇದೆಯೋ ಇಲ್ವೋ ಅನ್ನೋದು ತಿಳ್ಕೊಳ್ಳೋದು ಮುಖ್ಯನೇ. ಸರಿಯಾಗಿ ಸ್ವಚ್ಛವಾಗಿ ಇರುವಂತ ನೀರು ಕುಡಿಯೋದು ಮಾತ್ರನೇ ಆರೋಗ್ಯಕ್ಕೆ ಒಳ್ಳೇದು. ಕಲುಷಿತವಾದ ನೀರು ನಮ್ಮ ಮೈಯಲ್ಲಿ ಎಷ್ಟೋ ಅನಾರೋಗ್ಯವನ್ನು ಮಾರ್ಗ ಕೊಡುತ್ತೆ. ಅದರಿಂದ ಯಾವಾಗಾದ್ರೂ ಬೇರೆ ಪ್ರದೇಶದಲ್ಲಿ ನೀರನ್ನು ಕುಡಿಯುವಾಗ ಅದು ಸ್ವಚ್ಛವಾದದ್ದಾ ಅಲ್ವಾ ಅನ್ನೋದು ತಿಳ್ಕೋಬೇಕು. ಮೂರನೇದು, ನೀರನ್ನು ಬೇರೆ ಡ್ರಿಂಕ್ಸ್ ನ ಜೊತೆ ರೀಪ್ಲೇಸ್ ಮಾಡಬಾರ್ದು. ದಿನಕ್ಕೆ ಬೇಕಾದಷ್ಟು ನೀರು ಸ್ವಚ್ಛವಾದ ನೀರಾಗಿ ಕುಡಿಯೋದೇ ಒಳ್ಳೇದು. ಅದಕ್ಕೆ ಬದಲಾಗಿ ಆ ಸ್ಥಾನದಲ್ಲಿ ಎನರ್ಜಿ ಡ್ರಿಂಕ್ಸ್, ಡಯಟ್ ಸೋಡಾಗಳು ಮತ್ತು ಫ್ಲೇವರ್ಸ್ ಮಿಕ್ಸ್ ಮಾಡಿದಂತ ನೀರು ತಗೊಳ್ಳೋದು ಅಷ್ಟು ಒಳ್ಳೇದಲ್ಲ. ಇದರಲ್ಲಿ ಜಾಸ್ತಿಯಾಗಿ ಆಡೆಡ್ ಶುಗರ್ಸ್ ಇರೋದ್ರಿಂದ ಇದು ಆರೋಗ್ಯಕ್ಕೆ ಸಮಸ್ಯೆಗಳನ್ನ ತಗೊಂಡ್ ಬರತ್ತೆ. ನಾಲ್ಕನೇದು, ನೀವು ಒಂದ್ ವೇಳೆ ಟಯರ್ಡ್ ಆಗಿದ್ದಂಗಾದ್ರೆ ಅದು ನೀವು ನೀರು ಸರಿಯಾಗಿ ಕುಡಿಯದೇ ಇರೋದ್ರಿಂದನೇ ಆಗ್ಬೋದು. ಅಲರ್ಟ್ ಆಗಿರೋದಕ್ಕಾಗಿ ಜಾಸ್ತಿಯಾಗಿ ಕಾಫಿ ಕುಡಿದ್ರೆ ಅದು ಹೈಡ್ರೇಷನ್ಗೆ ಮಾರ್ಗ ಮಾಡದೆ ನಮ್ ಮೈನ ಇನ್ನಷ್ಟು ಡಿಹೈಡ್ರೇಟ್ ಮಾಡತ್ತೆ. ನಮ್ ಬ್ರೈನ್ ನಲ್ಲಿ ಸುಮಾರು ಪಾಲು ನೀರೇ ಇರುತ್ತೆ. ಸರಿಯಾದ ಹೈಡ್ರೇಷನ್ ಇಲ್ಲದೆ ಇರುವಾಗ ಬೇಗ ಟಯರ್ಡ್ ಆಗ್ಬಿಟ್ಟು ಚುರುಕಾಗಿ ಕೆಲಸ ಮಾಡೋದು ಕಷ್ಟ ಆಗತ್ತೆ. ಅದರಿಂದ ಕೆಲಸದಲ್ಲಿ ಬಿದ್ಬಿಟ್ಟು ನೀರು ಕುಡಿಯೋದನ್ನ ಮರಿಬಾರದು. ಐದನೇದು, ಪ್ರತಿದಿನ ನಿಮ್ ಮೈಗೆ ನೀರಿನ ಅಗತ್ಯವನ್ನು ತೀರಿಸೋದಕ್ಕೆ ನೀರು ಜಾಸ್ತಿಯಾಗಿ ಇರುವಂತ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ ನ ಡಯಟ್ ನಲ್ಲಿ ಸೇರಿಸ್ಕೊಳ್ಳಿ. ಇದರಿಂದ ಮೈಗೆ ಬೇಕಾದಷ್ಟು ನೀರನ್ನು ಸೇರೋದು ಮಾತ್ರನೇ ಅಲ್ಲದೆ ಆ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಅಲ್ಲಿ ಇರುವಂತ ಫೈಬರ್ ಮತ್ತು ವಿಟಮಿನ್ಸ್ ಕೂಡ ಮೈಗೆ ಪೌಷ್ಟಿಕತೆಯನ್ನ ಕೊಡ್ತಾ ಆರೋಗ್ಯವಾಗಿ ಇರೋದ್ರಲ್ಲಿ ಸಹಾಯ ಮಾಡುತ್ತೆ. ಆರನೇದು, ಪ್ಲಾಸ್ಟಿಕ್ ವಾಟರ್ ಬಾಟಲ್ ನಲ್ಲಿ ಇರುವಂತ ನೀರು ಕುಡಿಯೋದು ಅಷ್ಟು ಒಳ್ಳೇದಲ್ಲ. ಸ್ಟೀಲ್ ಬಾಟಲ್ ಅಥವಾ ರಾಗಿ ಬಾಟಲ್ ನ ನಿಮ್ ಜೊತೆ ತಗೊಂಡೋಗಿ. ಮನೆಯಿಂದಾನೇ ನೀರನ್ನ ಆ ಬಾಟಲ್ ನಲ್ಲಿ ನೀವು ತಗೊಂಡ್ ಹೋಗೋದ್ರಿಂದ ಹೊರಗೆ ಕಲುಷಿತವಾದಂತ ನೀರನ್ನು ಅಥವಾ ಪ್ಲಾಸ್ಟಿಕ್ ಬಾಟಲ್ ನಲ್ಲಿ ಇರುವ ನೀರನ್ನು ಕುಡಿಯುವ ಅಗತ್ಯ ಬರಲ್ಲ. ಇನ್ನಷ್ಟು ಆರೋಗ್ಯ ಸಮಾಚಾರಗಳ ಜೊತೆ ಭೇಟಿಯಾಗೋಣ. ಗಮನಿಸಿ, ಈ ವಿಡಿಯೋದಲ್ಲಿ ಕೊಟ್ಟಿರುವ ಸಮಾಚಾರ ಯಾವುದೇ ವೈದ್ಯ ಚಿಕಿತ್ಸೆಗೆ ಪ್ರತ್ಯಾಮ್ನಾಯ ಅಲ್ಲ. ಹಾಗೆ ನಿಮ್ಮ ಆರೋಗ್ಯ ಪರಿಸ್ಥಿತಿಯ ಪ್ರಕಾರ ವೈದ್ಯರ ಜೊತೆ ಮಾತಾಡಿ ಈ ಸಲಹೆಗಳನ್ನ ಪಾಟಿಸಬೇಕು ಅಂತ ಮರಿಬಾರದು.